press the bell icon on the YouTube app and never miss another update. Hello my dear children, welcome back to the class. Yes, dear children, today I will start a new lesson, our festivals. So here festivals andre enu habbagalu. Okay, so in your textbook page number 92, lesson number 17, a lesson name our festivals, ನಮ್ಮ ಹಬ್ಬಗಳು ಅಂತೇಳಿ ನಾವು ಕರಿತೀವಿ. So in this lesson we will learn about an introduction and national festivals, religious festivals, and the birthday of some people and the other special occasions. Understood children? So firstly, introduction. So dear children, India is our country. Yes, ನಮ್ಮ ದೇಶ ಯಾವುದು? ಭಾರತ. And also the India is a diverse country. Why we call the unity of diversity? ಸೊ ಯಾಕೆ ನಾವು ವೈವಿಧ್ಯಮಯದಲ್ಲಿ ಏಕತೆಯನ್ನು ನೋಡ್ತೀವಿ, ಯಾಕೆ? ಸೊ ಬಿಕಾಸ್ ವಿ ಕ್ಯಾನ್ ಸಿ ಮೆನಿ ವೆರೈಟಿ ಆಫ್ ಫುಡ್ ಹ್ಯಾಬಿಟ್ಸ್, ಕ್ಲಾತ್ಸ್ ಆ್ಯಂಡ್ ಟ್ರೆಡಿಷನಲ್ ಡ್ರೆಸ್ ಫಾರ್ಮ್ಸ್ ಆ್ಯಂಡ್ ಆಲ್ಸೋ ದ like different types of climatic regions. Understood? And also we can see different types of culture, traditions, languages alva. So adrinda navu ಏನು ಮಾಡ್ತಾ ಇದ್ದೀವಿ, ಸೊ ಇಂಡಿಯಾ ಈಸ್ ಅ ಯೂನಿಟಿ ಆಫ್ ಡೈವರ್ಸಿಟಿ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾದರೆ ಸೊ ಇಂಡಿಯಾ ಈಸ್ ಅ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್. ಸೊ ನಮ್ಮ ಇಂಡಿಯಾದಲ್ಲಿ ನಾವು ಹಬ್ಬಗಳಿಂದ ಕೂಡಿರೋ ಅಂಥ ಒಂದು ನಾಡು ಅಂತೇಳಿ ನಾವು ಕರಿತೀವಿ. ಸೊ ಲೈಕ್ ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್. ಸೊ ಹಾಗಾದರೆ ಈ ಫೆಸ್ಟಿವಲ್ಸಲ್ಲಿ ನಾವು ಏನು ಮಾಡ್ತೀವಿ? ಸೊ ಫೆಸ್ಟಿವಲ್ಸ್ ಅಂತ ಹೇಳಿದ ತಕ್ಷಣ ನಮಗೆ ಬರೋದು, ಮೈಂಡಿಗೆ ಬರೋದು ಎಂಜಾಯ್ಮೆಂಟ್ ಅಲ್ವಾ? ಸೊ ಎಂಜಾಯ್ ಮೀನ್ಸ್ ಮೋಸ್ಟ್ ಚಿಲ್ಡ್ರನ್. ಸೊ ಯಾರು ತುಂಬ ಎಂಜಾಯ್ಮೆಂಟ್ ಮಾಡೋದು ಯಾರು ಹಾಗಾದರೆ ಈ ಹಬ್ಬಗಳಲ್ಲಿ? ಸೊ ಮಕ್ಕಳು ಅಲ್ವಾ? ಎಸ್, ಟು ಮೋಸ್ಟ್ ಚಿಲ್ಡ್ರನ್ ಆ ಫೆಸ್ಟಿವಲ್ ಈಸ್ ಅ ಟೈಮ್ ಆಫ್ fun and enjoy. Understood? And also so we wear best clothes. ನಾವು ಆ ಹಬ್ಬಗಳಲ್ಲಿ ನಮ್ಮದೇ ಆಗಿರುವಂಥ ಒಂದು ಟ್ರೆಡಿಷನಲ್ ಡ್ರೆಸ್ ಫಾರ್ಮ್ಸನ್ನು ನಾವು ವೇರ್ ಮಾಡ್ತೀವಿ. ಎಸ್, ಆ್ಯಂಡ್ ಆಲ್ಸೋ ವಿ ಎಂಜಾಯ್ ಎ ಲಾಟ್ ಆಫ್ ಎ ಸ್ಪೆಷಲ್ ಡಿಶಸ್ ಲೈಕ್ ಸ್ವೀಟ್ ಡಿಶಸ್, ಹೋಳಿಗೆ ಆ್ಯಂಡ್ ಲೈಕ್ ಪಾಯಸ ಆಗಿರ್ಬೋದು, ಗುಲಾಬ್ ಜಾಮೂನ್ ಆಗಿರ್ಬೋದು, ರಸಗುಲ್ಲ ಆಗಿರ್ಬೋದು. ಸೊ ಅವ್ರದ್ದೇ ಆಗಿರುವಂಥ ಕೆಲವೊಂದು ಫುಡ್ ಹ್ಯಾಬಿಟ್ಸ್ಗಳನ್ನು ಅವರು ಪ್ರಿಪೇರ್ ಮಾಡಿ ಎಂಜಾಯನ್ನು ಮಾಡ್ತಾರೆ. ಆ್ಯಂಡ್ ಡ್ಯೂರಿಂಗ್ ದೀಸ್ ಡೇಸ್ ಫೇರ್ಸ್ ಆಲ್ಸೋ ಹೆಲ್ಡ್. ಸೊ ಫೇರ್ಸ್ ಅಂತ ಹೇಳಿದ್ರೆ ಏನು? ಜಾತ್ರೆಗಳು ಸಹ ನಡೆಯುತ್ತೆ. ಸೊ ಈ ಜಾತ್ರೆಗಳಿಗೆ ಮೋಸ್ಟ್ ಆಫ್ ದ ಪೀಪಲ್ ವಿಸಿಟ್ ಅ ಕಲರ್ಫುಲ್ ಫೇರ್ಸ್ ಇನ್ ದೇರ್ ಬೆಸ್ಟ್ ಕಸ್ಟಮ್ಸ್. ಓಕೆ, ಸೊ ಅವರ ಸಾಂಪ್ರದಾಯಿಕವಾಗಿ ಅವರ ಒಂದು ಸಾಂಪ್ರದಾಯಿಕ ಜಾತ್ರೆಗಳನ್ನು ಅವ್ರು ಏನು ಮಾಡ್ತಾರೆ? ಅಟೆಂಡನ್ನು ಮಾಡ್ತಾರೆ ಪೀಪಲ್ಸ್ಗಳು. ಇದರಲ್ಲಿ ಮೋಸ್ಟಾಗಿ ಎಂಜಾಯ್ ಮಾಡೋದು ಯಾರು? ಮೋಸ್ಟ್ ಆಫ್ ಟು ಮೋಸ್ಟ್ ಚಿಲ್ಡ್ರನ್. ಅಂಡರ್ಸ್ಟುಡ್? ಆ್ಯಂಡ್ ಆಲ್ಸೋ ಇನ್ ದ ಡೇಸ್ ಲೈಕ್ ಫೇರ್ಸ್ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ ದೇ ಆರ್ ಎಂಜಾಯ್, ದೇ ಸಿಂಗ್, ದೇ ಡ್ಯಾನ್ಸ್ ಆ್ಯಂಡ್ ಎಂಜಾಯ್ year. Understood children? Yes, and these festivals are celebrated all over the country. ಸೊ ಈ ಹಬ್ಬಗಳನ್ನು ನಮ್ಮ ದೇಶದಾದ್ಯಂತ ನಾವು ಆಚರಣೆಯನ್ನು ಮಾಡ್ತೀವಿ. Understood children? Yes, and also like sometimes it's a certain states and sometimes it's a locally. ಸೊ ಈ ಹಬ್ಬಗಳನ್ನೆಲ್ಲ ಆಚರಣೆಯನ್ನು ಮಾಡ್ತೀವಿ ನಮ್ಮ ಕಂಟ್ರಿಯಲ್ಲಿ ಅಂತ ಹೇಳಿದೆ. ಸೊ ಕೆಲವೊಂದು ಬಾರಿ ಏನಾಗುತ್ತೆ, ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಹಬ್ಬಗಳನ್ನು ಆಚರಣೆಯನ್ನು ಮಾಡುವಂಥದ್ದು, ಮತ್ತು ಆ ಕೆಲವೊಂದು ಪ್ರಾದೇಶಿಕ ಹಬ್ಬಗಳನ್ನು ನಾವು ಮಾಡುವಂಥದ್ದು ಲೋಕಲಿ ಅಂತೇಳಿ ನಾವು ಕರಿತೀವಿ. ಸೊ ಇಟ್ ಮೀನ್ಸ್ ದ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಆಲ್ ಓವರ್ ದ ಕಂಟ್ರಿ and also sometimes it's a certain states and also it's a certain locally. Understood children? Yes, and festivals might be like festivals ಅಂತ ಹೇಳಿದ್ರೆ ನಾವು ಹಾಗಾದರೆ ಲೈಕ್ ನ್ಯಾಷನಲ್, ಸೊ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಲೈಕ್ ರಿಲಿಜಿಯಸ್, ಕಲ್ಚರ್ ಆ್ಯಂಡ್ ಹಾರ್ವೆಸ್ಟ್ ರಿಲೇಟೆಡ್. ಸೊ ಹಾಗಾದರೆ ಹಬ್ಬಗಳು ಅಂತ ಹೇಳಿದ್ರೆ ನಾನು ಏನು ಹೇಳ್ಬೋದು ಇಲ್ಲಿ? ಸೊ ಅದಕ್ಕೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಅಥವಾ ಧರ್ಮಕ್ಕೆ ಆಗಿರ್ಬೋದು, ಅಥವಾ ಹಾರ್ವೆಸ್ಟ್ ಅಂತ ಹೇಳಿದ್ರೆ ಸುಗ್ಗಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಅಥವಾ ತಮ್ಮ ಒಂದು ರಾಜ್ಯದ ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥ ಹಬ್ಬಗಳಾಗಿರ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಇಟ್ಸ್ ಸೆಲೆಬ್ರೇಟೆಡ್ ಇನ್ ದ ಮೆಮೊರಿ ಆಫ್ ಎ ಬರ್ತ್ ಆ್ಯನಿವರ್ಸರಿ. ಸೊ ಮೆಮೊರಿ ಆಫ್ ಎ ಬರ್ತ್ ಆ್ಯನಿವರ್ಸರಿ ಅಂತ ಹೇಳಿದ್ರೆ ಏನು? ಸೊ ಕೆಲವೊಬ್ಬ ಗ್ರೇಟ್ ಪರ್ಸ್ನಾಲಿಟೀಸ್ ಇದೆ, ಸೊ ಗ್ರೇಟ್ ಫ್ರೀಡಮ್ ಫೈಟರ್ಸ್ ಇದ್ದಾರೆ.
ಅಲ್ವಾ. ಸೊ ಅವರ ಹಬ್ಬಗಳನ್ನು ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂಥ ಗ್ರೇಟ್ ಸೈಂಟ್ಸ್ ಆಗಿರ್ಬೋದು, ಸ್ಕಾಲರ್ಸ್ ಆಗಿರ್ಬೋದು, ಅವರುಗಳ ಬಗ್ಗೆ ನಾವು ಹಬ್ಬಗಳನ್ನು ಸಹ ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ಗ್ರೇಟ್ ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ಲೈಕ್ ಮಹಾತ್ಮ ಗಾಂಧೀಜಿ ಆ್ಯಂಡ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಆಲ್ಸೋ ದ ಲೈಕ್ ಸರ್ವಪಲ್ಲಿ ರಾಧಾಕೃಷ್ಣನ್, ಡಾಕ್ಟರ್ BR ಅಂಬೇಡ್ಕರ್. ಅಂಡರ್ಸ್ಟುಡ್. ಸೊ ಈ ಒಂದು ಗ್ರೇಟ್ ಪರ್ಸ್ನಾಲಿಟಿಯವರ ಒಂದು ಜನ್ಮದಿನವನ್ನು ಸಹ ನಾವಿಲ್ಲಿ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತೀವಿ. ಸೊ ಅದೇ ರೀತಿ ಬುದ್ಧನ ಒಂದು ಬೌದ್ಧ ಪೂರ್ಣಿಮಾ ಅಂತೇಳಿ ಕರಿತೀವಿ. ಸೊ ಈ ರೀತಿ ಕೆಲವೊಬ್ಬ ಒಳ್ಳೆಯ ಒಂದು ನಮ್ಮ ದೇಶಕ್ಕಾಗಿ ಹೋರಾಡಿರುವಂಥ ಒಬ್ಬ ವ್ಯಕ್ತಿಗಳನ್ನು ಜನ್ಮದಿನವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್. ಸೊ ದಿಸ್ ಈಸ್ ದ ಸೆಲೆಬ್ರೇಟೆಡ್ ಫೆಸ್ಟಿವಲ್ಸ್ ಆರ್ ಎ ಸೆಲೆಬ್ರೇಟೆಡ್ ಸಮ್ಟೈಮ್ಸ್ ದ ಫೆಸ್ಟಿವಲ್ಸ್ ಆರ್ ಎ ಸೆಲೆಬ್ರೇಟೆಡ್ ಇನ್ ದ ಮೆಮೊರಿ ಆಫ್ ದ ಬರ್ತ್ ಆ್ಯನಿವರ್ಸರಿ ಟು ಗ್ರೇಟ್ ಪರ್ಸ್ನಾಲಿಟಿ. ಅಂಡರ್ಸ್ಟುಡ್. ಸೊ ದೆನ್ ಹಾಗಾದರೆ ನಾವು ಫೆಸ್ಟಿವಲ್ಸ್ನ ಯಾವ ರೀತಿ ನಾವು ಕ್ಲಾಸಿಫೈ ಮಾಡ್ಬೋದು? ದ ಫೆಸ್ಟಿವಲ್ಸ್ ಆರ್ ಎ ಕ್ಲಾಸಿಫೈಡ್ into national festivals, religious festivals, and also like a harvest festivals and cultural locally festivals. Understood children? Yes. Now we will learn so these points in this class. Understood children? Yes. Okay, this is all about the introduction. ಸೊ ಆಲ್ರೆಡಿ ವಿ ನೋ ದಟ್ ಇಂಟ್ರಡಕ್ಷನಲ್ಲಿ ನೋಡಿದ್ವಿ ನಾವು ಯಾವ ಹಬ್ಬಗಳನ್ನು ಮಾಡ್ತೀವಿ, ಯಾವ ಹಬ್ಬಗಳನ್ನು ಯಾವ ಒಂದು ಇದಕ್ಕೆ ನಾವು ಹಬ್ಬಗಳನ್ನು ಮಾಡ್ತೀವಿ ಅಂತ ಹೇಳಿದೆ ಅಲ್ವಾ. ಸೊ ಇಟ್ ಮೀನ್ಸ್ ಫೆಸ್ಟಿವಲ್ಸ್ ಮೈಟ್ ಬಿ ಲೈಕ್ ರಿಲಿಜಿಯಸ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಕಲ್ಚರಲ್ ಆಗಿರ್ಬೋದು. ಸೊ ಇಯರ್ ಸೊ ಇಟ್ ಮೈಟ್ be so national and religious and cultural and harvest. ಓಕೆ. ಸೊ ಇಯರ್ ನ್ಯಾಷನಲ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಸೊ ಧರ್ಮಕ್ಕೆ ಸಂಬಂಧ ಇರುವಂಥ ಹಬ್ಬಗಳನ್ನು ಮಾಡ್ತೀವಿ. ರಿಲಿಜಿಯಸ್ ಅಂತೇಳಿ ಕರಿತೀವಿ. ಕಲ್ಚರಲ್ ಅಂತ ಹೇಳಿದ್ರೆ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಹಬ್ಬಗಳನ್ನು ಮಾಡ್ತೀವಿ. ಅದರ ಜೊತೆಗೆ ಹಾರ್ವೆಸ್ಟ್ ಸುಗ್ಗಿ ಹಬ್ಬಗಳನ್ನು ನಾವು ಮಾಡ್ತೀವಿ. ಸೊ ದೆನ್ ಹೌ ಕ್ಯಾನ್ ವಿ ಕ್ಲಾಸಿಫೈಡ್? ಸೊ ಹಾಗಾದರೆ ಹೇಗೆ ನಾವು ಅದನ್ನು ವಿಂಗಡಣೆಯನ್ನು ಮಾಡ್ತೀವಿ? ದ ಫೆಸ್ಟಿವಲ್ಸ್ ಆರ್ ಕ್ಲಾಸಿಫೈಡ್ ಇಂಟು ನ್ಯಾಷನಲ್ ಫೆಸ್ಟಿವಲ್ಸ್, religious festivals and cultural festivals, and also the harvest, it means local festivals. Understood children? Yes, here we are classified into festivals are classified into first one national festivals and the second one religious festivals and harvest festivals and local festival. So dear children, ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಮ್ಮ ದೇಶದಲ್ಲಿ ನಾವು ವಿವಿಧ ರೀತಿಯ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತೀವಿ. ಆದರೆ ಆ ಹಬ್ಬಗಳನ್ನು ನಾವು ಸೊ ಈ ರೀತಿ ರಾಷ್ಟ್ರೀಯ ಹಬ್ಬಗಳು ಮತ್ತು ಧಾರ್ಮಿಕ ಹಬ್ಬಗಳು ಮತ್ತು ಸುಗ್ಗಿ ಹಬ್ಬಗಳು ಮತ್ತು ಪ್ರಾದೇಶಿಕ ಹಬ್ಬಗಳನ್ನಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ದ ಫೆಸ್ಟಿವಲ್ಸ್ ಆರ್ ಎ ಕ್ಲಾಸಿಫೈಡ್ ಇಂಟು
So national festivals, so for example, national festivals means Independence Day, Republic Day, Gandhi Jayanti, and also we celebrate like a Teachers Day and Children's Day. ಸೊ ಅವುಗಳನ್ನು ನಾವು ರಾಷ್ಟ್ರೀಯ ಹಬ್ಬಗಳು ಅಂತೇಳಿ ನಾವು ಕರೆದ್ರೆ ಮೇಯ್ನ್ ಆಗಿ. ಸೊ ಹಾಗಾದರೆ ರಿಲಿಜಿಯಸ್ ಫೆಸ್ಟಿವಲ್ಸ್ ಅಂತ ಹೇಳಿದ್ರೆ, ಸೊ ದೇರ್ ಆರ್ ಎ ಸೆವರಲ್ ರಿಲಿಜಿಯಸ್. ಸೊ ನಮ್ಮ ಇಂಡಿಯಾದಲ್ಲಿ ನಾವು ಅನೇಕ ಧರ್ಮಗಳನ್ನು ನಾವು ನೋಡ್ತೀವಿ. ಸೊ ಯಾವುದ್ಯಾವುದು ಅಂತ ಹೇಳಿದ್ರೆ ಹಿಂದೂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಲೈಕ್ ವೆರೈಟಿ ಆಫ್ ಧರ್ಮಗಳನ್ನು ನಾವು ಅಂದರೆ ಸೊ ಡಿಫ್ರೆಂಟ್ ರಿಲಿಜಿಯಸ್ಗಳನ್ನು ನಾವು ನೋಡ್ತೀವಿ. ಇಟ್ಸ್ ರಿಲೇಟೆಡ್ ಟು ಎ ಡಿಫ್ರೆಂಟ್ ರಿಲಿಜಿಯಸ್ ಫೆಸ್ಟಿವಲ್ಸ್ ಆಲ್ಸೋ. ಅಂಡರ್ಸ್ಟುಡ್? ಲೈಕ್ ಹಿಂದೂ ಪೀಪಲ್ಸ್ ಸೆಲೆಬ್ರೇಟ್ ಲೈಕ್ ದೀಪಾವಳಿ ಆ್ಯಂಡ್ ದಸರಾ ಆ್ಯಂಡ್ ಗಣೇಶ ಚತುರ್ಥಿ. ಸೊ ಹಾಗಾದರೆ ಮುಸ್ಲಿಂ ಪೀಪಲ್ ಸೆಲೆಬ್ರೇಟ್ Eid and Moharram, and Christian people celebrate like Christmas festival and ಅವರು celebrate ಅನ್ನು ಮಾಡ್ತಾರೆ. Understood? So like the festivals are classified into national festivals, religious festivals, and harvest festivals, and the local festivals. Understood, children? Yes. And now national festivals. So national festivals are celebrated throughout the country. Understood? So national festivals are celebrated throughout the country, means like Independence Day. ಸೊ ಯಾವ್ದ್ಯಾವುದು ನ್ಯಾಷನಲ್ ಫೆಸ್ಟಿವಲ್ಸು ನಮ್ಮ ಇಂಡಿಯಾದಲ್ಲಿ ನಾವು ಸೆಲೆಬ್ರೇಟ್ ಮಾಡೋದು ಯಾವ್ದ್ಯಾವುದು ಅಂತ ಹೇಳಿದ್ರೆ, ಸೊ ಲೈಕ್ ಇಂಡಿಪೆಂಡೆನ್ಸ್ ಡೇ, Independence Day, and Republic Day, and Gandhi Jayanti, Gandhi Jayanti. These are the main festivals, national festivals. So beside some festivals are we are celebrating here, means like Teachers Day, Teachers Day, and Children's Day, and Children's Day. Understood, children? Yes, on these days the schools, colleges, offices and markets are closed. Why? Because as to mark of respect. ಯಾಕೆ ಈ ಹಬ್ಬಗಳಲ್ಲಿ, ಸೊ ನ್ಯಾಷನಲ್ ಫೆಸ್ಟಿವಲ್ಸ್ ಟೈಮಲ್ಲಿ ಯಾಕೆ ಸ್ಕೂಲ್ಸು, ಕಾಲೇಜಸ್ ಮತ್ತು ಮೇನ್ ಮಾರ್ಕೆಟ್ಸ್ಗಳನ್ನು ಕ್ಲೋಸ್ ಮಾಡ್ತಾರೆ? ಯಾಕೆ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ದ ಮಾರ್ಕ್ ಆಫ್ ರೆಸ್ಪೆಕ್ಟ್. ಏನು? ಸೊ ಮಾರ್ಕ್ ಆಫ್ ರೆಸ್ಪೆಕ್ಟ್. ಸೊ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಗೌರವ. ಸೊ ನಾವು ಗೌರವವನ್ನು ಸಲ್ಲಿಸೋದು. ಆದರೆ ಸ್ಕೂಲ್ಸ್ ರಜಾ, ನಾವು ಹಾಲಿಡೇಯನ್ನು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಆದರೆ ನಾವಲ್ಲಿ ಪ್ರೆಸೆಂಟಾಗಿ ನಾವು ಏನು ಮಾಡ್ತೀವಿ? ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಲ್ವಾ? ಸೊ ಇಯರ್ ನ್ಯಾಷನಲ್ ಫೆಸ್ಟಿವಲ್ಸ್ ಮೇನ್ಲಿ ವಿ ಆರ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ. ಸೊ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ, ಆ್ಯಂಡ್ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ, ಆ್ಯಂಡ್ ಗಾಂಧಿ ಜಯಂತಿ ಅಂದರೆ ಗಾಂಧೀಜಿಯವರ ಜನ್ಮದಿನವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಅಲ್ವಾ? ಎಸ್, ಆ್ಯಂಡ್ ಆಲ್ಸೋ ಅದರ ಜೊತೆಗೆ ಬಿಸೈಡ್ಸ್ ಸಮ್ ಫೆಸ್ಟಿವಲ್ಸ್ ಆಲ್ಸೋ ವಿ ಆರ್ ಸೆಲೆಬ್ರೇಟ್ ಇಯರ್. ಸೊ ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆ, ಆ್ಯಂಡ್ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಅಂಡರ್ಸ್ಟುಡ್? ಸೊ ಆನ್ ದೀಸ್ ಡೇಸ್ ಮೇನ್ಲಿ ಸ್ಕೂಲ್ಸ್, ಆಫೀಸಸ್ ಆ್ಯಂಡ್ ದ ಮಾರ್ಕೆಟ್ಸ್ ಆರ್ ಆಲ್ಸೋ ಕ್ಲೋಸ್ಡ್. ಇಟ್ ಮೀನ್ಸ್ ಹ್ಯಾಸ್ ಅ ಮಾರ್ಕ್ ಆಫ್ ದ ರೆಸ್ಪೆಕ್ಟ್, ಗೌರವವನ್ನು ಸಲ್ಲಿಸ್ತೀವಿ. ಸೊ ಕ್ಲೋಸ್ ಮಾಡಿಬಿಟ್ಟು ನಾವಲ್ಲಿ ಈ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡಿ ನಮ್ಮ ದೇಶಕ್ಕೆ ಗೌರವವನ್ನು ಸಲ್ಲಿಸ್ತೀವಿ. ಅಂಡರ್ಸ್ಟುಡ್, ಚಿಲ್ಡ್ರನ್? ಸೊ ದಿಸ್ ಈಸ್ ದ ನ್ಯಾಷನಲ್ festivals. So then religious festivals means what? So religious festivals anta hedre, there are several religious also there, and also festivals has there are different religious in India. Yes. So second one, religious festivals.
So religious festivals. So here religious festivals means in our India we can see different religious like Hindu, Muslim, Christianity, Sikkim and Buddhism and Jainism. So many religious are there. So it means they are concerned religious, they are celebrate their concerned festivals. For example, Hindu people celebrate Diwali. So Hindu people celebrate like Diwali, Dasara and Ganesha Chaturthi. Understood children? Yes. Like Diwali and Dasara and Ganesha Chaturthi. Okay. And some Muslim people celebrate. ಅಂದರೆ ಮುಸ್ಲಿಂ ಸಮುದಾಯದವರು ಯಾವ ಒಂದು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಮೇನ್ ಆಗಿ ಈದ್. ಓಕೆ, ಈದ್ ಆ್ಯಂಡ್ ಮೊಹರಮ್ ಅಂತೇಳಿ ಕರಿತೀವಿ. ಸೊ ಸಮ್ಟೈಮ್ಸ್ ಆಲ್ಸೋ ಅಂಡ್ ಕ್ರಿಸ್ಮಸ್. ಸೊ ಕ್ರಿಶ್ಚಿಯನ್ ಪೀಪಲ್ ಯಾವುದನ್ನು ಸೆಲೆಬ್ರೇಟ್ ಮಾಡ್ತಾರೆ? ಮೇನ್ ಹಬ್ಬ ಕ್ರಿಸ್ಮಸ್. ಅಂಡರ್ಸ್ಟುಡ್? and Good Friday ಅಂತೇಳಿ ಕರಿತೀವಿ. So these are the main religious festivals. So our Hindu people celebrate Diwali, Dasara and Ganesha Chaturthi, and Muslim people celebrate like Eid and Bakrid ಅಂತೇಳಿ ನಾವು ಕರಿತೀವಿ. Eid and Muharram, understood children, and Ramzan ಅಂತೇಳಿ ನಾವು ಕರಿತೀವಲ್ವ, ಆ ಹಬ್ಬನವರ ಆಚರಣೆಯನ್ನು ಮಾಡ್ತಾರೆ. So it means Christian people celebrate Christmas and Good Friday. Understood? So these are the main religious festivals. ನಮ್ಮ ಇಂಡಿಯಾದಲ್ಲಿ ನಾವು ಅನೇಕ ಧರ್ಮಗಳನ್ನು ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಧರ್ಮದ ಆಧಾರದ ಮೇಲೆ ಸಂಬಂಧಪಟ್ಟಿರುವಂಥ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಹಿಂದೂ ಧರ್ಮದ ಜನಗಳು ಯಾವ ಹಬ್ಬವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ದೀಪಾವಳಿ ಮಾಡ್ತಾರೆ, ದಸರಾ ಮಾಡ್ತಾರೆ ಮತ್ತು ಗಣೇಶ ಚತುರ್ಥಿ ಮಾಡ್ತಾರೆ. ಮುಸ್ಲಿಂ ಸಮುದಾಯದ ಜನರು ಯಾವ ಹಬ್ಬವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದೂ ಲೈಕ್ ಮೊಹರಂ ಆ್ಯಂಡ್ ರಂಜಾನ್. ಆ್ಯಂಡ್ ಆಲ್ಸೋ ದ ಕ್ರಿಶ್ಚಿಯನ್ ಜನ ಸಮುದಾಯದವರು ಯಾವ ಹಬ್ಬವನ್ನು ಮಾಡ್ತಾರೆ? ಸೊ ಕ್ರಿಸ್ಮಸ್ ಆ್ಯಂಡ್ ಆಲ್ಸೋ ದ ಗುಡ್ ಫ್ರೈಡೇ ಅಂತೇಳಿ ನಾವು ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಅ ರಿಲಿಜಿಯಸ್ ಫೆಸ್ಟಿವಲ್. ಸೊ ದೆನ್ ವಾಟ್ ಅಬೌಟ್ ಲೈಕ್ ಹಾರ್ವೆಸ್ಟ್ ಫೆಸ್ಟಿವಲ್. ಸೊ ಹಾರ್ವೆಸ್ಟ್ ಫೆಸ್ಟಿವಲ್ ಮೀನ್ಸ್ ಲೈಕ್ ಸುಗ್ಗಿ ಹಬ್ಬ ಅಂತೇಳಿ ನಾವು ಕರಿತೀವಿ. ಸೊ ಇಯರ್ ಮೇನ್ಲಿ ಇನ್ ಅವರ್ ದಿಸ್ ಲೆಸನ್ನಲ್ಲಿ ನಿಮಗೆ ಕೊಟ್ಟಿರೋದು ಮೇಯ್ನಾಗಿ ನ್ಯಾಷನಲ್ ಫೆಸ್ಟಿವಲ್ಸ್ ಮತ್ತು ರಿಲಿಜಿಯಸ್ ಫೆಸ್ಟಿವಲ್ಸನ್ನು ಕೊಟ್ಟಿದ್ದಾರೆ. ಸೊ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತೇಳಿ ಹೇಳಿದ್ರೆ ಏನು ಅಂದರೆ ಸುಗ್ಗಿ ಹಬ್ಬ ಲೈಕ್ ಓಣಂ ಆ್ಯಂಡ್ another one that is ಕೇರಳ. ಇನ್ನೊಂದು ತಮಿಳ್ನಾಡು ಓಣಂ ಅಂದರೆ ಕೇರಳದಲ್ಲಿ ಸೆಲೆಬ್ರೇಷನನ್ನು ಮಾಡ್ತಾರೆ. ಸೊ ಪೊಂಗಲ್ ಹಾರ್ವೆಸ್ಟ್ ಫೆಸ್ಟಿವಲ್ ಲೈಕ್ ತಮಿಳ್ನಾಡಲ್ಲಿ ಮಾಡೋ ಅಂಥ ಒಂದು ಹಬ್ಬ. ಸೊ ಇಟ್ ಈಸ್ ಅ ಸ್ಟೇಟ್ ಕನ್ಸರ್ನ್ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಅಂತೇಳಿ ನಾವು ಕರಿತೀವಿ. ಸುಗ್ಗಿ ಹಬ್ಬ ಅಂತ ಹೇಳಿದ್ರೆ ಸೊ ವರ್ಷ ಪೂರ್ತಿ ಬೆಳೆದಿರುವಂತಹ ಬೆಳೆಯನ್ನು ಆ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡುವಂಥದ್ದು. ಅಂಡರ್ಸ್ಟುಡ್? ಆ್ಯಂಡ್ ಲೋಕಲ್ ಫೆಸ್ಟಿವಲ್ ಅಂತ ಹೇಳಿದ್ರೆ ಏನು? ಲೋಕಲ್ ಪ್ರಾದೇಶಿಕ ಹಬ್ಬಗಳು ಅಂತೇಳಿ ಕಮ್ಯುನಿಟಿ ಫೆಸ್ಟಿವಲ್. ಸೊ ಆ ಒಂದು ಕಮ್ಯುನಿಟಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಬ್ಬಗಳನ್ನು ಅವರು ಆ ಕಮ್ಯುನಿಟಿ ಜನಗಳೇ ಸೇರಿ ಮಾಡುವಂಥ ಹಬ್ಬಗಳು ಲೋಕಲ್ ಫೆಸ್ಟಿವಲ್ ಅಂತೇಳಿ ಕರಿತೀವಿ. ಇದು ಅಥವಾ ನಾವು ಇರೋ ಒಂದು ಏರಿಯಾದಲ್ಲಿ ಒಂದು ದೇವತೆ, ನಗರ ದೇವತೆ ಇದ್ರು ಅಂದರೆ ಆ ನಗರ ದೇವತೆ ಹಬ್ಬಗಳನ್ನು ಮಾಡುವಂಥದ್ದು. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ದಿಸ್ ಈಸ್ ಆಲ್ ಅಬೌಟ್ ನ್ಯಾಷನಲ್ ಫೆಸ್ಟಿವಲ್ಸ್, ರಿಲಿಜಿಯಸ್ ಫೆಸ್ಟಿವಲ್ಸ್ ಆ್ಯಂಡ್ ದ ಲೋಕಲ್ ಫೆಸ್ಟಿವಲ್ಸ್ ಆ್ಯಂಡ್ ದ ಹಾರ್ವೆಸ್ಟ್ ಫೆಸ್ಟಿವಲ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಥ್ಯಾಂಕ್ ಯು.